ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಟೆಕ್ ಬ್ರತ್. ಎಲ್ಲರೂ ಹೇಗಿದ್ದಾರೆ? ನಾನು ಸೂಪರ್ ಆಗಿದ್ದೀನಿ, ನೀವು ಕೂಡ ಸೂಪರ್ ಆಗಿದ್ದೀನಿ ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ. ಇವತ್ತು ಒಂದು ಒಳ್ಳೆ ಮಿಡ್ ರೇಂಜ್ ಇರುವಂಥ ಒಂದು ಮೊಬೈಲ್ ನಿಮಗೋಸ್ಕರ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಫಸ್ಟ್ ಇಂಪ್ರೆಷನ್ಸ್ ನಿಮಗೋಸ್ಕರ ನೀಡ್ತಾ ಇದ್ದೀನಿ. ಈ ಒಂದು ಮೊಬೈಲ್ ಅಂದರೆ ಪೋಕೋ X6 Neo 5G. ಎಸ್, ಹೌದು, ನಿಮಗೆಲ್ಲ ಗೊತ್ತಿರಬೇಕು, ಪೋಕೋದವರು ಸಖತ್ತಾಗಿ ಅಗ್ರೆಸಿವ್ ಆಗಿ ಒಂದು ಪ್ರೈಸ್ ರೇಂಜ್ ನೀಡ್ತಾರಂತ. ಆಮೇಲೆ ಸ್ಪೆಸಿಫಿಕೇಷನ್ಸ್ ಕೂಡ ಚೆನ್ನಾಗಿರುತ್ತಂತ. ಮತ್ತು ಈ ಒಂದು ಮೊಬೈಲ್ ಬಗ್ಗೆ ಹೇಗಿರುತ್ತೆ ಸ್ಪೆಸಿಫಿಕೇಷನ್ಸು, ಈ ಒಂದು ಮೊಬೈಲ್ ವರ್ತಿಲ್ವಾ, ಪರ್ಚೇಸ್ ಮಾಡಬಾರ್ದಾ ಅಂತ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ತಾ ಇದ್ದೀನಿ. ಅದಕ್ಕೆ ದಯವಿಟ್ಟು ಸ್ಕಿಪ್ ಮಾಡಿ ಒಂದು ವಿಡಿಯೋನ ಕೊನೆವರೆಗೂ ನೋಡಿ, ಆವಾಗ ನಿಮಗೆ ಪೂರ್ತಿ ಡೀಟೇಲ್ಸ್ ಅರ್ಥ ಆಗುತ್ತೆ. ಮತ್ತು ಈ ಒಂದು ಮೊಬೈಲ್ ಅನ್ಬಾಕ್ಸಿಂಗ್ ಮಾಡೋಕ್ಕಿಂತ ಮುಂಚೆ ಏನಿದ್ರು ಹೊಸಬರ ಟೆಕ್ ಫೋರ್ ಚಾನಲ್ ನೋಡ್ತಾ ಇರೋದು, ದಯವಿಟ್ಟು ಟೆಕ್ ಫೋರ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬನ್ನಿ ಈ ಒಂದು ಮೊಬೈಲ್ ಬಗ್ಗೆ ಅನ್ಬಾಕ್ಸ್ ಮಾಡೋಣ. ಫಸ್ಟ್ ಬಾಕ್ಸ್ ಓಪನ್ ಮಾಡ್ತಾಗ ನಮಗೆ ಡಾಕ್ಯುಮೆಂಟೇಷನ್ ಸಿಗ್ತಾ ಇರುವಂಥದ್ದು, ಮತ್ತು ನೆಕ್ಸ್ಟ್ ನಮಗೆ ಕೇಸ್ ಸಿಗ್ತಿದೆ, ಒಳ್ಳೆ ಕ್ವಾಲಿಟಿ ಕೇಸು. ಮತ್ತು ನೆಕ್ಸ್ಟ್ ನಮಗೆ ಸಿಮ್ ಎಲೆಕ್ಷನ್ ಪಿನ್ ಮತ್ತು ನಮಗೆ ಮೊಬೈಲ್ ಫೋನ್ ಸಿಗ್ತಾ ಇರುವಂಥದ್ದು, ನೋಡೋಕೆ ಒಂಥರ ಯೂನಿಕಾಗಿ ಲುಕ್ ಇರುವಂಥದ್ದು, ಇದ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ಮತ್ತು ಚಾರ್ಜರ್ ಸಿಗ್ತಾ ಇರುವಂಥದ್ದು 33 ವಾಟ್ಸ್ ಇರುವಂಥ ಒಂದು ಫಾಸ್ಟ್ ಚಾರ್ಜಿಂಗ್ ಬೆಂಕಿ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಟೈಪ್ A to ಟೈಪ್ C ಚಾರ್ಜಿಂಗ್ ಕೇಬಲ್. ಸೊ ಇಷ್ಟು ನಮಗೆ ಬಾಕ್ಸಲ್ಲಿ ಸಿಗ್ತಾ ಇರುವಂಥದ್ದು. ಇನ್ನು ಮೊಬೈಲ್ ಬಗ್ಗೆ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಎಲ್ಲ ನೋಡ್ಕೊಂಡಾಗ ನಮಗೆ ಮುಂದೆ ಡಿಸ್ಪ್ಲೇಗೆ ಕಾರಿಂಗೋರ ಗ್ಲಾಸ್ 5 ಪ್ರೊಟೆಕ್ಷನ್ ಇರ್ತಾರೆ, ಬೆಂಕಿ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಹಿಂದೆ ನೋಡಿದಾಗ ಒಂಥರ ಮೊಬೈಲ್ ಲುಕ್ಕು ಚೆನ್ನಾಗಿ ಯೂನಿಕ್ ಆಗಿ ಇರುವಂಥದ್ದು. ಇದು ಬಂದ್ಬಿಟ್ಟು ಮಾರ್ಷಲ್ ಆರೆಂಜ್ ಇರುವಂಥದ್ದು ಕಲರು. ಇನ್ನು 2 ಕಲರ್ ಐತೆ, ಅದು ಬಂದ್ಬಿಟ್ಟು ಹಾರಿಜಾನ್ ಬ್ಲೂ ಮತ್ತು ಆಸ್ಟ್ರಲ್ ಬ್ಲ್ಯಾಕು. ಚೆನ್ನಾಗಿದೆ ಕಲರ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಕೇಸ್ ಬಗ್ಗೆ ಮಾತಾಡಬೇಕಂದ್ರೆ ಕೇಸ್ ಹಾಕೊಂಡ್ರೆ ಮೊಬೈಲ್ಗೆ ಚೆನ್ನಾಗಿರುವಂಥದ್ದು ಫೀಲು. ಕ್ಲಿಯರ್ ಕೇಸ್ ಎಲ್ಲ ಇದು ಸಿಲಿಕಾನ್ ಕೇಸ್ ಚೆನ್ನಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಲುಕ್ಕು ಬೆಂಕಿ ಲುಕ್ ಹೊಂದಿರುವಂಥದ್ದು, ಮತ್ತು ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುವಂಥದ್ದು ಕ್ರೇಜಿ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಚೆನ್ನಾಗಿದೆ ಅಂತ ಹೇಳಬೇಕು. ಮತ್ತು ಈ ಒಂದು ಮೊಬೈಲ್ಗೆ IP54 ಡಸ್ಟ್ ಆ್ಯಂಡ್ ಸ್ಪ್ಲಾಶ್ ರೆಸಿಸ್ಟೆಂಟ್ ಇರುವಂಥದ್ದು, ಬೇರೆ ಸ್ಪ್ಲಾಶ್ ರೆಸಿಸ್ಟೆಂಟ್ ಅಷ್ಟೇ ಇರುವಂಥದ್ದು. ಒಂದು ಚೆನ್ನಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಪ್ರೈಸ್ ರೇಂಜ್ಗೆ ಈ ಒಂದು ಸ್ಪೆಸಿಫಿಕೇಷನ್ ನೀಡಲ್ಲ, ಪ್ರೈಸು ನಿಮಗೆ ಲಾಸ್ಟಲ್ಲಿ ರಿವೀಲ್ ಮಾಡ್ತೀನಿ. ಮತ್ತು ಇದ್ರ ಬಗ್ಗೆ ವೇಟ್ ಬಂದ್ಬಿಟ್ಟು 175 ಗ್ರಾಮ್ ವೇಟು, ತುಂಬ ಲೈಟ್ ವೇಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಇದು ಬಂದ್ಬಿಟ್ಟು ಥಿಕ್ನೆಸ್ 7.69 mm ಇರುವಂಥ ಒಂದು ಥಿಕ್ನೆಸ್. ಇದು ಒನ್ ಆಫ್ ದ ಸ್ಲಿಮ್ಮೆಸ್ಟ್ ಪೋಕೋ ಫೋನ್ಸ್ ಅಂತ ಹೇಳಬೇಕು. ಚೆನ್ನಾಗಿದೆ ಅಂತ ಹೇಳ್ಬೇಕು, ಸಖತ್ತಾಗಿ ಸ್ಲಿಮ್ ಹೊಂದಿರುವಂಥ ಮೊಬೈಲು. ಮತ್ತು ಇದು ಒಂಥರ ಬೆಜೆಲ್ಲೆಸ್ ಡಿಸೈನ್ ತಂದಿರುವಂಥದ್ದು. ಆಲ್ಮೋಸ್ಟ್ ಎಲ್ಲ ಕಡೆ ನೋಡ್ರೆ ನಿಮಗೆ ಬೆಜೆಲ್ ಕಾಣಿಸಲ್ಲ, ಸಖತ್ತಾಗಿ ಸ್ಲಿಮ್ ಮಾಡಿದ್ದಾರೆ ಬೆಜೆಲ್ನ. ಈ ಒಂದು ಪ್ರೈಸ್ ರೇಂಜ್ ಇಂಥ ಒಂದು ಸ್ಪೆಸಿಫಿಕೇಶನ್ ನೀಡಲ್ಲ. ಥಮ್ಸ್ ಅಪ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಪೋಕೋದವ್ರಿಗೆ. ಮತ್ತು ಬನ್ನಿ ಸ್ಪೆಸಿಫಿಕೇಷನ್ಸ್ ಬಗ್ಗೆ ರಿವ್ಯೂವನ್ನ. ಫಸ್ಟು ಡಿಸ್ಪ್ಲೇ ಬಂದ್ಬಿಟ್ಟು 6.67 ಇಂಚಸ್ಸಿನ ಫುಲ್ HD+ ರೆಸಲ್ಯೂಷನ್ ಹೊಂದಿರುವಂಥ ಸೂಪರ್ AMOLED ಡಿಸ್ಪ್ಲೇ, ಬೆಂಕಿ ಡಿಸ್ಪ್ಲೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 120 Hz ರಿಫ್ರೆಶ್ ರೇಟ್ ಹೊಂದಿರುವಂಥ ಡಿಸ್ಪ್ಲೇ. ಮತ್ತು ಈ ಒಂದು ಡಿಸ್ಪ್ಲೇಗೆ 1000 nits ಹೊಂದಿರುವಂಥ ಒಂದು ಪೀಕ್ ಬ್ರೈಟ್ನೆಸ್, ಕ್ರೇಜಿ ವಿಷಯ ಅಂತ ಹೇಳಬೇಕು. ಆಮೇಲೆ ಡಿಸ್ಪ್ಲೇ ಚೆನ್ನಾಗಿದೆ, L1 ಸಪೋರ್ಟ್ ಕೂಡ ಇರುವಂಥದ್ದು. ನೆಟ್ಫ್ಲಿಕ್ಸು ಅಥವಾ ಪ್ರೈಮ್ ವಿಡಿಯೋ ನೋಡಿದ್ರೆ L1 ಸಪೋರ್ಟ್ ಇರುವಂಥದ್ದು ಚೆನ್ನಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ನೆಕ್ಸ್ಟ್ ಮೇನ್ ಪ್ರಾಸೆಸರ್ ಬಂದ್ಬಿಟ್ಟು MediaTek Dimensity 6080 ಪ್ರಾಸೆಸರು. ಎಸ್, ಇದ್ರ ಬಗ್ಗೆ ಲಾಸ್ಟ್ ಹೇಳ್ತೀನಿ ನಿಮಗೆ. ಮತ್ತು ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಇದು ರ್ಯಾಮ್ ರೋಮ್ ನೋಡ್ಕೊಂಡಾಗ 8GB RAM, 128GB RAM, 12GB RAM, 256GB RAM, LPDDR4X, UFS 2.2, UFS 3.1 ಕೊಡಬಹುದಿತ್ತು, ಆದರೆ ಓಕೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ನೆಕ್ಸ್ಟು ಬ್ಯಾಟ್ರಿ ಬಗ್ಗೆ ನೋಡ್ಕೊಂಡಾಗ ಬ್ಯಾಟ್ರಿ ಬಂದ್ಬಿಟ್ಟು 5000 mAh ಹೊಂದಿರುವಂಥ ಬ್ಯಾಟ್ರಿ ಮತ್ತು 33 ವಾಟ್ಸ್ ಇರುವಂಥ ಒಂದು ಫಾಸ್ಟ್ ಚಾರ್ಜಿಂಗು, ಬೆಂಕಿ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಚೆನ್ನಾಗಿದೆ ಇದೆ ಅಂತ ಹೇಳಬೇಕು. ಮತ್ತು ಇದು ಅಪ್ಡೇಟ್ಸ್ ಬಗ್ಗೆ ಬಂದಾಗ OS ಅಪ್ಡೇಟ್ಸು ನಮಗೆ ಔಟ್ ಆಫ್ ದ ಬಾಕ್ಸ್ Android 13 ಸಿಗ್ತಾ ಇರುವಂಥದ್ದು. Android 14 ಕೊಡಬಹುದಿತ್ತು, MIUI 14 ಮೇಲೆ ರನ್ ಆಗುತ್ತೆ. ಚೆನ್ನಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಪೋಕೋದವರು ಗ್ಯಾರಂಟಿ ಮಾಡಿದ್ದಾರೆ 2 years ಆ್ಯಂಡ್ರಾಯ್ಡ್ ಅಪ್ಡೇಟ್ಸು, 4 years ಸೆಕ್ಯೂರ್ ಅಪ್ಡೇಟ್ಸ್ ಕೊಡ್ತಾರಂತೆ. ಕ್ರೇಜಿ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಚೆನ್ನಾಗಿದೆ ಅಂತ ಹೇಳಬೇಕು. ಮತ್ತು ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಸ್ಪೀಕರ್ ಬಂದ್ಬಿಟ್ಟು ಬೇರೆ ನಿಮಗೆ ಸಿಂಗಲ್ ಸ್ಪೀಕರ್ ಸಿಗ್ತಾ ಇರುವಂಥದ್ದು, ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ ಕೊಡಬಹುದಿತ್ತು. ಈ ಒಂದು ಸ್ಪೀಕರ್ಗೆ ಡಾಲ್ಬಿ ಅಟ್ಮಾಸ್ ಇರುವಂಥದ್ದು,
ಕ್ರೇಜಿ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಚೆನ್ನಾಗಿದೆ ಅಂತ ಹೇಳಬೇಕು. ಮತ್ತು ಕನೆಕ್ಟಿವಿಟಿ ಲೆವೆಲ್ ನೋಡಿಕೊಂಡಾಗ ನಮಗೆ 3.5mm ಹೆಡ್ಫೋನ್ ಜಾಕ್ ಇರುವಂಥದ್ದು ಮತ್ತು IR ಬ್ಲಾಸ್ಟರ್ ಕೂಡ ಇರುವಂಥದ್ದು ಚೆನ್ನಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಮೇನ್ ಕ್ಯಾಮ್ರಾ ಬಂದ್ಬಿಟ್ಟು ಮೇನ್ ಕ್ಯಾಮ್ರಾ 108 ಮೆಗಾಪಿಕ್ಸೆಲ್ ಇರುವಂಥ ಡೋಲ್ AI ಕ್ಯಾಮ್ರಾ. ಹೌದು, ಇನ್ನೊಂದು ಕ್ಯಾಮ್ರಾ ಐತೆ, ಅದು ಬಂದ್ಬಿಟ್ಟು 2 ಮೆಗಾಪಿಕ್ಸೆಲ್ ಡೆಪ್ತ್ ಕ್ಯಾಮ್ರಾ. ಆದರೂ ಅದು ಕೌಂಟ್ ಆಗುತ್ತೆ 108 ಮೆಗಾಪಿಕ್ಸೆಲ್ಗೆ. ಇದು AI ಕ್ಯಾಮ್ರಾ ಥರ ವರ್ಕ್ ಆಗುತ್ತೆ. ಸೊ ಹಿಂದೆ ನಿಮಗೆ ಡ್ಯೋಲ್ AI 108 ಮೆಗಾಪಿಕ್ಸೆಲ್ ಹೊಂದಿರುವಂಥ ಕ್ಯಾಮ್ರಾ ಚೆನ್ನಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಚೆನ್ನಾಗಿ ಇಮೇಜಿಂಗು ಪ್ರಾಸೆಸಿಂಗ್ ಮಾಡುತ್ತೆ. ಹೌದು, ನೋಡ್ತಾರೆ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ. ಚೆನ್ನಾಗಿರುವಂಥದ್ದು. OS ಇಲ್ಲ, ಆದರೆ EIS ಇರುವಂಥದ್ದು. ಆದ್ರೂ ಬೆಂಕಿಯಾಗಿ ಫೋಟೋಸ್ ತೊಗೊಳತ್ತಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥಮ್ಸಪ್ ಅಂತ ಹೇಳಬೇಕು ಪೋಕೋದವ್ರಿಗೆ. ಮತ್ತು ಫ್ಲ್ಯಾಶ್ ಸಿಗ್ತೈತೆ ನಿಮಗೆ ಹಿಂದೆ. ಮತ್ತು ಫ್ರಂಟ್ ಅಂದರೆ ಸೆಲ್ಫಿ ಕ್ಯಾಮ್ರಾ ಬಂದ್ಬಿಟ್ಟು ನಮಗೆ 16 ಮೆಗಾಪಿಕ್ಸೆಲ್ ಹೊಂದಿರುವಂಥ ಸೆಲ್ಫಿ ಕ್ಯಾಮ್ರಾ ಚೆನ್ನಾಗಿದೆ. ಇದು ಕೂಡ ಚೆನ್ನಾಗಿ ಫೋಟೋಸ್ ತೊಗೊಳುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಇಷ್ಟೆಲ್ಲ ಸ್ಪೆಸಿಫಿಕೇಷನ್ ನೀಡಿದರೆ ನಂಗೆ ಚೆನ್ನಾಗಿದೆ ಏನಂದರೆ ಕ್ಯಾಮ್ರಾ ಡಿಸ್ಪ್ಲೇ. ಹೌದು, ಮೈನಸ್ ಪಾಯಿಂಟ್ ಏನಂದರೆ ಸ್ವಲ್ಪ ಪ್ರಾಸೆಸರ್ ಅಪ್ಗ್ರೇಡ್ ಮಾಡಬೇಕಿತ್ತು. ಆಮೇಲೆ ನನಗೆ ಅರ್ಥ ಆಗ್ತಾಯಿಲ್ಲ ಏನಂತಕ್ಕೆ ತುಂಬ ಕಂಪನಿ ಅವರ ಒಂದು ಮೊಬೈಲ್ಗೆ ಮೀಡಿಯಾಟೆಕ್ ಪ್ರಾಸೆಸರ್ ನೀಡ್ತಿದ್ದೀರಂತ, ಅದೆಂತಕ್ಕೆ ಸ್ನ್ಯಾಪ್ಡ್ರ್ಯಾಗನ್ ತರ್ತಿಲ್ಲ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಮೋಸ್ಟ್ಲಿ ಸ್ನ್ಯಾಪ್ಡ್ರ್ಯಾಗನ್ ಸ್ವಲ್ಪ ಕಾಸ್ಟ್ ಇರಬೇಕೇನೋ, ಆಮೇಲೆ ಮೀಡಿಯಾಟೆಕ್ ಸ್ವಲ್ಪ ಚೀಪ್ ಆಗಿರ್ಬೇಕೇನೋ ಗೊತ್ತಿಲ್ಲ. ಆದರೆ ಹೆವಿ ಗೇಮರ್ಸ್ಗೆ ಅಥವಾ ಹೆವಿ ಯೂಸರ್ಸ್ಗೆ ಈ ಒಂದು ಪ್ರಾಸೆಸರ್ ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಹೇಳ್ಬಿಡ್ತೀನಿ. ಮೀಡಿಯಾಟೆಕ್ ಪ್ರಾಸೆಸರು ಯಾವಾಗಲೂ ಹ್ಯಾಂಗಿಂಗ್ ಆಗೋದು. ಹೌದು, ಆದರೆ ಸ್ನ್ಯಾಪ್ಡ್ರ್ಯಾಗನ್ ಪ್ರಾಸೆಸರು ಸ್ವಲ್ಪ ಹೀಟಿಂಗ್ ಇಶ್ಯೂ ಆಗುತ್ತೆ ಅಷ್ಟೇ, ಆದರೆ ಬೆಂಕಿ ಪರ್ಫಾರ್ಮೆನ್ಸ್ ನೀಡುತ್ತೆ. ಅದೇಂತ ಗೊತ್ತಿಲ್ಲ. ನಿಮಗೊಂದು ಒಪಿನಿಯನ್ ಏನು ಇದ್ರ ಬಗ್ಗೆ ಅಂತ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ನನಗೆ ಕನ್ನಡದಲ್ಲಿ ತಿಳಿಸಿ. ಆಮೇಲೆ ಇನ್ನೊಂದು ಮೈನಸ್ ಪಾಯಿಂಟ್ ಬಂದ್ಬಿಟ್ಟು ಏನಂದರೆ ರೋಮು ಬಂದ್ಬಿಟ್ಟು UFS 2.2 ಕೊಡ್ತಿದ್ದಾರೆ. 3.1 ಕೊಡಬಹುದಿತ್ತು ಅಂತ ನನ್ನ ಒಂದು ಅಭಿಪ್ರಾಯ. ಮಿಕ್ಕಿದೆಲ್ಲ ಸಖತ್ತಾಗಿ ಇರುವಂಥದ್ದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಕೊನೆಯದಾಗಿ ಪ್ರೈಸ್ ಬಂದ್ಬಿಟ್ಟು ನೋಡ್ತಾ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ. ಸೇಲ್ ನಿಮಗೆ 18th ಮಾರ್ಚಿಂದ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಇದು ಬಂದ್ಬಿಟ್ಟು ನಿಮಗೆ 16,000ಕ್ಕೆ ಸಿಗ್ತಾ ಇರುವಂಥದ್ದು, 15-16,000ಕ್ಕೆ. ಆದರೆ ನೀವು ಬ್ಯಾಂಕ್ ಆಫರ್ಸ್ ಎಲ್ಲ ಇನ್ಕ್ಲೂಡ್ ಮಾಡ್ಕೊಂಡಾಗ ಕೇವಲ ನಿಮಗೆ 15,000 ಸಿಗ್ತೈತೆ. ಎಸ್, ಹೌದು, ಚೆನ್ನಾಗೈತೆ ಅಂತ ಹೇಳ್ಕೊಂಡು ಇರ್ತೀನಿ. 8GB RAM 128GB ROM ಇದೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳಬೇಕು. ಬೇರೆ ಬ್ರ್ಯಾಂಡ್ಸ್ ಎಲ್ಲ 6GB RAM 4GB RAM ಈ ಥರ ಎಲ್ಲ ಕೊಡ್ತಾರೆ. ಆದರೆ ಇವರು 8GB RAM 128GB ROM ಕೊಡ್ತಿದ್ದಾರೆ. ಥಮ್ಸಪ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಪೋಕೋದವ್ರಿಗೆ. ಮತ್ತು ಎಲ್ಲ ಚೆನ್ನಾಗಿ ಸ್ಪೆಸಿಫಿಕೇಷನ್ಸ್ ನೀಡಿದರೆ. ಕೊನೆಯದಾಗಿ ನೀವು ಕೇಳ್ಬೋದು, ಈ ಒಂದು ಮೊಬೈಲ್ ಪರ್ಚೇಸ್ ಮಾಡ್ಬೋದು ಒಂದು ಪ್ರೈಸ್ ರೇಂಜ್ಗೆ ಅಂತ. ಈ ಒಂದು ಮೊಬೈಲು ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡಬಹುದು. ಎಸ್, ಚೆನ್ನಾಗೆಲ್ಲ ಸ್ಪೆಸಿಫಿಕೇಷನ್ ನೀಡಿದರೆ ಚೆನ್ನಾಗೈತೆ ಡಿಸ್ಪ್ಲೇ ಅಂತ ಹೇಳಬೇಕು. ಮತ್ತು ಕ್ಯಾಮ್ರಾ ಕೂಡ ಚೆನ್ನಾಗಿ ಅಪ್ಗ್ರೇಡ್ ಮಾಡಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಪ್ರೈಸ್ ರೇಂಜ್ಗೆ ತುಂಬ ವರ್ತ್ ಇರುವಂಥದ್ದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಂತಕ್ಕಂದರೆ ಪೋಕೋದವ್ರು ಮುಂಚೆ ಹೇಳಿದ್ನಲ್ಲ, ಸಖತ್ತಾಗಿ ಅಗ್ರೆಸಿವ್ ಆಗಿ ಒಂದು ಪ್ರೈಸ್ ರೇಂಜ್ ನೀಡ್ತಾರೆ. ಅದ್ರಗೋಸ್ಕರ ಪೋಕೋ ಫೋನ್ಸ್ ಎಲ್ಲ ಬೆಂಕಿ ಮೊಬೈಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಸೊ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಆಮೇಲೆ ನಿಮಗೆ ಅನಿಸು ಇದ್ರ ಬಗ್ಗೆ ಅಂತ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ನನಗೆ ಕನ್ನಡದಲ್ಲಿ ತಿಳಿಸಿ. ಮತ್ತು ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಹೇಗೆ ಪ್ರೋತ್ಸಾಹ ಕೊಡೋದಂದರೆ ತುಂಬ ಸಿಂಪಲ್. ನೀವೊಂದು ಲೈಕ್ ಮಾಡಿದ್ರೆ ಈ ಒಂದು ವಿಡಿಯೋ ಬೇರೆ ಕಾಂಟೆಂಟ್ ಕ್ರಿಯೇಟರ್ಸ್ಗೂ ಯೂಟ್ಯೂಬರ್ ತೋರಿಸುತ್ತೆ, ಅವ್ರಿಗೂ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ. ಮತ್ತು ದಯವಿಟ್ಟು ಈ ಒಂದು ವಿಡಿಯೋ ಇಷ್ಟ ಇದ್ದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವ್ರುಗಳು ಇಷ್ಟ ಇದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ. ಮತ್ತು ಹೇಗನ್ಸು ಈ ಒಂದು ವಿಡಿಯೋ ಅಂತ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ನನಗೆ ಕನ್ನಡದಲ್ಲಿ ತಿಳಿಸಿ. ಮತ್ತು ಕೊನೆಯದಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇಷ್ಟು ಮಾಡಿದ್ರೆ ನಂಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜಯ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದೆ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.